ರಾಷ್ಟ್ರೀಯ ಹೆದ್ದಾರಿ ಇದೆ ಅಂತ ಹೇಳುದಂತೇಳಿದ್ರೆ ಎಲ್ಲ ಕಡೆ ನೀವು ನೋಡ್ಬೋದು. ಮಳೆ ಬರುವಾಗ ಅವರ ಹಣೆ ಬರ ಗೊತ್ತಾಗ್ತದೆ. ಉಳಿದ ಸಮಯದಲ್ಲಿ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ, ಏನ್ ಮಾಡ್ತಾರಂತ ಗೊತ್ತಿಲ್ಲ. ಒಂದು ಪ್ಲಾನಿಂಗ್ ಕರೆಕ್ಟ್ ಇಲ್ಲ. ಮಳೆಗಾಲದ ನೀರು ಕೂಡ ರಸ್ತೆಯ ಮಧ್ಯದಲ್ಲಿ ನಿಲ್ಲುದು, ಅಥವಾ ಒಂದು ಮಳೆ ಬಿದ್ದ ಕೂಡಲೇ ರಸ್ತೆಗಳು ಹೊಂಡ ಬೀಳುದು. ಮತ್ತೆ ಇವರು ಹೇಳಿದಾಗ ಇಲ್ಲೊಂದು ಹೇಳಿದ್ರು ಎಂತ, ಫೌಂಡೇಶನ್ ಅಗಲ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಲಿಲ್ಲ ಅಂತ. ಅದು ಸಹ ಸಮಸ್ಯೆ ಆಗ್ತದೆ. ಫೌಂಡೇಶನ್ ಗೊತ್ತಿರುವುದಿಲ್ಲ, ಅಡಿಯಲ್ಲಿ ಎಷ್ಟು ಅಗಲ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ಗೊತ್ತಿರುವುದಿಲ್ಲ. ಆ ಸಮಯಕ್ಕೆ ಹೋದ್ರೆ ಗೊತ್ತಾಗ್ತದೆ. ಬೇಸ್ ಅಡಿದ್ದು ಇದೇ ಕರೆಕ್ಟ್ ಇಲ್ಲದಿದ್ದರೆ ಫೌಂಡೇಶನ್ ಇಂಥ ಸಮಯದಲ್ಲಿ ಕುಸಿಯುವಂತ ಒಂದು ಸಂಭವ ಕೂಡ ಆಗ್ತದೆ. ಇದು ರಾಷ್ಟ್ರೀಯ ಹೆದ್ದಾರಿಯ ಕೆಲಸದಲ್ಲಿ ಮುಖ್ಯವಾಗಿ ಕೆಲವು ಕಡೆಗಳಲ್ಲಿ ಈಗ ನೋಡಿರ್ಬೋದು. ಕೇರಳದ ರಸ್ತೆಯಲ್ಲಿ ನೋಡುವಾಗ ನಾವು ಕೇರಳದ ರಸ್ತೆಗಳು ಉತ್ತಮ ಗುಣಮಟ್ಟದಲ್ಲಿ ಹೋಗ್ತಾ ಇದೆ. ಅದೇ ಬೇರೆ ಕಡೆಯ ಕಾಂಟ್ರಾಕ್ಟರ್ಗಳು ಬಂದಾಗ ಅಲ್ಲಿ ಕಳಪೆ ಮಟ್ಟ ಆಗ್ತದೆ. ಯಾಕಂತ ನಮ್ಗೆ ಇಲ್ಲಿ ತನಕ ಒಂದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಎಷ್ಟೋ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರುವಂತಹ ರಸ್ತೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಉತ್ತಮ ರೀತಿಯಲ್ಲಿ ಮಾಡ್ತಾರೆ. ಅದು ನಮ್ಮ ಇಲ್ಲಿ ಮಂಗಳೂರಿಗೆ ಬಂದ ತಕ್ಷಣ ಏನೋ ಒಂದು ಸಮಸ್ಯೆಗಳಾಗ್ತದೆ. ಅಲ್ಲಿ ರಸ್ತೆಯಲ್ಲಿ ನೀರು ನಿಲ್ಲುವಂತದ್ದಾಗ್ತದೆ ಅಥವಾ ಕುಸಿದು ಬೀಳುವಂತದ್ದಾಗ್ತದೆ. ಯಾಕಂತ ಇದೊಂದು ಯಕ್ಷ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ವ್ಯವಸ್ಥೆಗಳು ಸರಿ ಇಲ್ವಾ ಅಥವಾ ಇಲ್ಲಿ ಬರುವಂತ ಇಂಜಿನಿಯರ್ಸ್ ಗಳು ಸರಿ ಇಲ್ವಾ, ಅವರದ್ದು ಪ್ಲಾನಿಂಗ್ಸ್ ಕರೆಕ್ಟ್ ಇಲ್ವಾ ಎಂಬಂತ ಪ್ರಶ್ನೆಗಳು ಬಹಳ ಸಮಯದಿಂದ ನಮಗೂ ಕೂಡ ಈ ವಿಷಯದಲ್ಲಿ ಕಾಡ್ತಾ ಇದೆ. ಮತ್ತೊಂದು ಎಂತಂತ ಹೇಳಿದ್ರೆ ನೋಡಿ, ಇಲ್ಲಿ ಇದು ಉದ್ಘಾಟನೆ ಈಗ ಒಂದು ಯಾವುದು ಮೂಡಬಿದ್ರೆಯದಾಗಿರ್ಬೋದು, ಯಾವುದೋ ಒಂದು ರಾಷ್ಟ್ರೀಯ ಹೆದ್ದಾರಿ ಇದಾಗ್ತಿದೆ. ಉದ್ಘಾಟನೆಗೆ ರಾಜಕಾರಣಿಗಳು ಬಹಳ ಇಂಟ್ರೆಸ್ಟ್ ಇಂದ ಬರ್ತಾರೆ ರಿಬ್ಬನ್ ಕಟ್ ಮಾಡ್ಲಿಕ್ಕೆ. ಅದೇ ಇಂಥ ಸಮಸ್ಯೆಗಳಾದಾಗ ಯಾಕೆ ಬಿದ್ದಿದೆ, ಯಾಕೆ ಹೊಂಡ ಬಿದ್ದಿದೆ, ಏನಾಗಿದೆ ಅಂತ ಹೇಳಿ ಕೇಳುವ ಗತಿ ಇಲ್ಲದಂತಾಗಿದೆ. ಇದು ನಿಜವಾಗಿ ಬಹಳ ಒಂದು ದುಃಖದ ವಿಷಯ. ತಡೆಗೋಡೆ ಕುಸಿಯುವ ಹಂತಕ್ಕೆ ಬರ್ಲಿಕ್ಕೆ ಹೊಣೆ ಯಾರು ಅಂತ ಇದು ಇವರೇ ನಮ್ಮ ಯಾರು ಕಾಂಟ್ರಾಕ್ಟರ್ ತೆಗೆದುಕೊಳ್ತಿರ್ತಾರೆ ಮತ್ತು ಅವರು ಇಂಜಿನಿಯರ್ಸ್ ಮೇನ್ ಆಗಿ ಪ್ಲಾನಿಂಗ್ ಆಗ್ಬೇಕು. ಅಲ್ಲಿ ಒಂದು ತಡೆಗೋಡೆ ನಿರ್ಮಿಸುವಾಗ ಅದರ ಸುತ್ತಮುತ್ತಲಿನ ಮಣ್ಣು ಪರೀಕ್ಷೆ ಮಾಡಿಸಿ ಮತ್ತೆ ಯಾವ ರೀತಿಯ ಎಷ್ಟು ಅಗಲ ಇದು ನಮ್ಮದು ಅದರ ಫೌಂಡೇಶನ್ ಎಷ್ಟು ಅಗಲ ತೆಗೆದುಕೊಳ್ಬೇಕು ಮತ್ತೆ ಎಷ್ಟು ಕ್ವಾಲಿಟಿದು ಮಿಕ್ಸಪ್ ಎಲ್ಲ ಮಾಡ್ಬೇಕೆಲ್ಲ ಗೊತ್ತಿರ್ತದೆ ಅವರಿಗೆ. ಇದೆಲ್ಲ ಮಾಡದೆ ಯಾವ ರಾಡ್ಗಳನ್ನು ಉಪಯೋಗಿಸಬೇಕು ಮೇನ್ ಆಗಿ ಅದೆಲ್ಲ ಗೊತ್ತಿರ್ತದೆ. ಅದನ್ನು ಪರಿಶೀಲಿಸದೆ ಇವರ ಬಿದ್ದಿದಂತ ಹೇಳಿದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಗಳಾಗಿರ್ಬೋದು ಮತ್ತೆ ಅದನ್ನು ಕಾಂಟ್ರಾಕ್ಟರ್ ಯಾರು ತೆಗೆದುಕೊಂಡಿರ್ತಾರೆ ಅವರು ನಿಜವಾಗಿ ಇದಕ್ಕೆ ಮುಖ್ಯ ಜವಾಬ್ದಾರರಾಗಿರ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ 20 ದಿನಗಳ ಹಿಂದೆ ಆಲ್ರೆಡಿ ಅದು ತಡೆಗೋಡೆ ಕುಸಿಯುವ ಹಂತಕ್ಕೆ ಬಂದಿದೆ, ಕುಸಿದಿದೆ. ಆದ್ರೂ ಕೂಡ ಅಧಿಕಾರಿಗಳು ಇನ್ನೂ ಎಚ್ಚೆತ್ತಿಲ್ಲ. ಯಾಕಂದ್ರೆ ಅವರಿಗೆ ಕೇಳುವವರಿಲ್ಲ. ಈಗ ಅಧಿಕಾರಿಗಳನ್ನು ಯಾರು ಪ್ರಶ್ನೆ ಮಾಡ್ಬೇಕಾಗ್ತದೆ? ಈಗ ಒಂದು ಕಡೆ ಈಗ ಕುಸಿದ ಕೂಡಲೇ ಅಲ್ಲಿ ಹೋಗಿ ಅಧಿಕಾರಿ ಅದನ್ನು ಕೇಳ್ಬೇಕು, ಯಾಕೆ ಈ ರೀತಿ ಸಮಸ್ಯೆ ಆಗಿದೆ ಮತ್ತೆ ಈ ರೀತಿ ಸಮಸ್ಯೆ ಆದ ಕಾರಣ ಅವನ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ತೇವೆ ಎಂಬಂತ ಒಂದು ಮಾತುಗಳು ಬಂದ್ರೆ ನಷ್ಟು ಕರೆಕ್ಟ್ ಆಗ್ತದೆ. ಇಲ್ಲಿ ಆಗುದಿಲ್ಲ. ಯಾಕೆ ಹೇಳಿ, ಆ ಟೆಂಡರ್ ತೆಗೆದುಕೊಂಡವರಿಗಾಗಿರ್ಬೋದು, ಆ ಕಾಂಟ್ರಾಕ್ಟರ್ ಗಳಿಗಾಗಿರ್ಬೋದು, ಈ ನಮ್ಮ ರಾಜಕೀಯ ವ್ಯವಸ್ಥೆಗಳಿಗಾಗಿರ್ಬೋದು ಒಂದು ಹೊಂದಾಣಿಕೆ ಇರ್ತದೆ. ಹೊಂದಾಣಿಕೆ ಆದ ಕಾರಣ ಈಗ ಬಿದ್ದ ಕೂಡಲೇ ಯಾರು ಇದಕ್ಕೆ ಹೋಗಲ್ಲ, ಗೋಜಿಗೆ ಹೋಗಲ್ಲ. ಅದೇ ಯಾವ್ದಾದ್ರು ಜೀವಗಳು ಹೋದ್ರೆ ಬರ್ತಾರೆ, ಆದ್ರೆ ಈಗ ಪ್ರಾಣ ಹೋದ್ರೆ ಆಗ ಬರ್ತಾರೆ, ಅವರನ್ನು ದೂರ್ಲಿಕ್ಕೆ ಪ್ರಾರಂಭಿಸ್ತಾರೆ. ಆದ್ರೆ ಈ ರೀತಿ ಆದ ಕಾರಣ ಅದನ್ನು ಈಗಲೇ ಪ್ರಶ್ನೆ ಮಾಡಿದ್ರೆ ಇದು ಮುಂದೆ ಇದು ಬೀಳುದು ನಿಲ್ಬಹುದು. ಇಲ್ಲದಿದ್ರೆ ಮುಂದೆ ಸಹ ಇದೇ ರೀತಿ ಉದ್ದಕ್ಕೆ ಬೀಳ್ತಾ ಸಹ ಹೋಗ್ಬಹುದು ಇಲ್ಲಿ ಪರಿಸ್ಥಿತಿ. ಸರ್, ಆದ್ರೆ ಈಗ ಇಲ್ಲಿ ಮಳೆಗಾಲದಲ್ಲಿ ಇಂತ ಕಾಮಗಾರಿ ಮಾಡ್ಲಿಕ್ಕೆ ಕಾರಣ ಏನು ಅಥವಾ ಮಳೆಗಾಲದಲ್ಲಿ ಯಾಕೆ ಮಾಡ್ಬೇಕು ಅಂತ, ಅದರಿಂದಾಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ನಿಜ, ಮಳೆಗಾಲದಲ್ಲಿ ಕೆಲವು ಕಾಮಗಾರಿ ರಸ್ತೆ ಅಗೆಯುವಂತದನ್ನ ನಿಲ್ಲಿಸಬೇಕಂತ DC ಅವರು ಹೇಳಿದ್ದಾರೆ. ಆದ್ರೂ ಕೂಡ ಇವರಿಗೆ ಒಂದು ಟಾರ್ಗೆಟ್ ಇರ್ತದೆ, ಇಷ್ಟು ಸಮಯದಲ್ಲಿ ಆಗ್ಬೇಕಂತೇಳಿ. ಅದಕ್ಕೋಸ್ಕರ ಇವರು ಮಳೆಗಾಲದಲ್ಲಿ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಯಾಕಂದ್ರೆ ಮಣ್ಣು ಸಡಿಲ ಇರ್ತದೆ ಈ ಸಮಯದಲ್ಲಿ ಮಣ್ಣು ಸಡಿಲ ಇದ್ದಾಗ ಇಂಥ ಕಾಮಗಾರಿಗಳು ನಡೆದು ಎಲ್ಲಾದ್ರೆ ನಾಳೆ ದುರಂತಗಳಾದ್ರೆ ಜನರಿಗೆ ನಿಜವಾಗಿ ಅದನ್ನು ಅನುಭವಿಸಬೇಕಾದವರು ಜನರು. ಕೆಲಸ ಆದ್ರೆ ಅವರು ಕೆಲಸ ಮಾಡ್ತಾರೆ ಹೋಗ್ತಾರೆ, ಸಮಸ್ಯೆಗಳಾದ್ರೆ ಜನರು ಅನುಭವಿಸಬೇಕಾಗ್ತದೆ. ಅದನ್ನು ನೋಡ್ಬೇಕಾದವರು ಕರೆಕ್ಟ್ ಆಗಿ ನೋಡಿ. ಈಗ ಮಳೆಗಾಲಕ್ಕೆ ಅಲ್ಲಿ ನೋಡಿ ಒಂದು ಅಗ್ದಾಕಿದ ಕೂಡ ಕೆಸರು ರಸ್ತೆಗೆ ಹೋಗುದಾಗಿರ್ಬಹುದು ಅಥವಾ ಅಲ್ಲಿ ಹೋಗುವವರಿಗೆ ಸಂಚಾರಕ್ಕೆ ಸಮಸ್ಯೆಗಳಾಗಿರ್ಬಹುದು. ಎಷ್ಟೋ ಮಂದಿ ಡ್ರೈವಿಂಗ್ ಮಾಡಿ ಬೆನ್ನು ನೋವು ಸಮಸ್ಯೆ ಅನುಭವಿಸಿದವರು ಕೂಡ ಇದ್ದಾರೆ. ಅಪಘಾತಗಳಾಗುವಂತ ಸಂಭವಗಳು ಕೂಡ ಇದೆ, ಸ್ಕಿಡ್ಗಳೆಲ್ಲ ಆಗಿ. ಆದ ಕಾರಣ ಸ್ವಲ್ಪ ಜಾಗ್ರತೆಯಿಂದ ಮಾಡ್ಬೇಕು. ಆದ್ರೆ ಜಾಗ್ರತೆ ಯಾರು ವಹಿಸ್ಕೋಬೇಕು, ಇದರ ವಿರುದ್ಧ ಕ್ರಮ ಯಾರು ಕೈಗೊಳ್ಬೇಕು, ಇದನ್ನು ಯಾರು ಪರಿಶೀಲಿಸಬೇಕು ಎಂಬುದೇ ನಮ್ಗೆ ಈಗ ಪ್ರಶ್ನೆಯಾಗಿ ಉಳಿದಿದೆ. ನಿಮ್ಮ ಪ್ರಕಾರ ಇದು ಗುತ್ತಿಗೆದಾರರ ನಿರ್ಲಕ್ಷ್ಯ ಅಥವಾ ಅಧಿಕಾರಿಗಳ ವೈಫಲ್ಯ? ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತೆ ಅಧಿಕಾರಿಗಳ ಮೌನ. ಗುತ್ತಿಗೆದಾರರ ನಿರ್ಲಕ್ಷ್ಯ ಮಾಡಿದಾಗ ಅದನ್ನು ಪ್ರಶ್ನಿಸಬೇಕಾದದ್ದು ಯಾರು? ಅಧಿಕಾರಿಗಳು ಮೌನ ಇದ್ದಾರೆ. ಇದೇ ಇವರಿಗೆ ಒಂದು ಬಂಡವಾಳವಾಗಿ ಹೋಗ್ತಾ ಇದೆ ಈ ವಿಷಯದಲ್ಲಿ. ಅಂದ್ರೆ ಈಗ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಹೊಣೆ ಯಾರು ಅಂತ? ಈಗ ಅನಾಹುತ ಸಹ ನೋಡಿ, ನಾನು ಒಂದೇ ಹೇಳುದು, ಈಗ ಒಂದು ರಸ್ತೆ ಇನಾಗ್ರೇಷನ್ ಆಗ್ತದೆ. ರಸ್ತೆ ಇನಾಗ್ರೇಷನ್ ಆದಾಗ ಯಾರು ಬರ್ತಾರೆ? ರಾಜಕಾರಣಿಗಳು ಬರ್ತಾರೆ. ಈಗ ಎಷ್ಟೋ ಒಂದು ಬ್ಯಾನರ್ ಗಳನ್ನೆಲ್ಲ ಅಲ್ಲಲ್ಲ ಹಾಕ್ತಾರೆ. 10 ಕೋಟಿಯ ರಸ್ತೆ ಮಾಡಿದಂತ ನಮ್ಮ MLA MP ಗಳಿಗೆ ಶುಭ ಕೋರುವ 10 ಕೋಟಿಯ ರಸ್ತೆ ಮಾಡಿದ್ರಂತೇಳಿ ಬ್ಯಾನರ್ ಗಳಲ್ಲಿ ಅವರ ಫೋಟೋಗಳು ಕಾಣ್ತದೆ. ಅದೇ ನಿಮ್ಗೆ ಒಂದು ರಸ್ತೆ ಹೊಂಡ ಬಿದ್ದು ಅಥವಾ ನಾಳೆ ಏನಾದ್ರೂ ಅಪಘಾತ ಆಗಿ ಕುಸಿದು ಬಿದ್ರೆ ಸತ್ರೆ
ಈ MLA ಹೇಳ್ತಾರೆ ಅಥವಾ MP ಗಳು ಹೇಳ್ತಾರೆ ಇದು ಕಾಂಟ್ರಾಕ್ಟರ್ ತೆಗೆದುಕೊಂಡಿದ್ದ, ಇದು ಅವರ ಜವಾಬ್ದಾರಿ, ಅವರ ನಿರ್ಲಕ್ಷ್ಯ ಅಂತ. ಅಂದ್ರೆ ಇಲ್ಲಿ ಯಾವುದಾದ್ರೆ ಒಂದು ವ್ಯವಸ್ಥೆಯ ಲಾಭ ಬಂದಾಗ ಅದರಲ್ಲಿ ರಾಜಕಾರಣಿಗಳಿಗೆ ಹೆಸರಬೇಕು, ನಾವು ಮಾಡಿದ್ದಂತ. ಅದರಲ್ಲಿ ಯಾವುದಾದ್ರೆ ದುರಂತ ಸಂಭವಿಸಿದಾಗ ಅದರ ಅಧಿಕಾರಿಗಳ ಮೇಲೆ ಹಾಕ್ತಾರೆ. ಮತ್ತೆ ಇಲ್ಲಿ ಒಂದು ಪ್ರಶ್ನೆ ಮಾಡ್ಬೇಕಾದದ್ದು, ಇಷ್ಟು ಇದು ಕಾಂಪೌಂಡ್ ಬಿದ್ದದಾಗಿರ್ಬೋದು, ಮತ್ತೆ ರೋಡ್ಗಳಲ್ಲಿ ಸಮಸ್ಯೆಗಳಾಗುವಾಗ ಈ ನಮ್ಮ MLA ಅಥವಾ ಅಧಿಕಾರಿಗಳೇ ಆಗಿರ್ಬೋದು ಎಷ್ಟು ಕಾಂಟ್ರಾಕ್ಟರ್ ಅನ್ನು ಕಪ್ಪು ಭಕ್ತಿಗೆ ಹಾಕಿದ್ದಾರೆ, ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾರೆ? ಹಾಕುದಿಲ್ಲ. ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಂಡ್ರೆ ಮುಂದೆ ಈ ಸಮಸ್ಯೆಗಳನ್ನು ನಿಲ್ಲಿಸಬಹುದು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನು ಮಾಡ್ತಾ ಇಲ್ಲ. ಯಾರ ಮೇಲೆ ಕೂಡ ಬ್ಲಾಕ್ ಲಿಸ್ಟ್ಗೆ ಇಲ್ಲಿ ತನಕ ಹಾಕ್ಲಿಲ್ಲ. ಅವರು ಇದೇ ರೀತಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಒಂದು ನಮ್ಗೆ ಮಂಗಳೂರಲ್ಲಿ ರಸ್ತೆಯ ವಿಷಯ ಬಂದಾಗ, ತಡೆಗೋಡೆಗಳ ವಿಷಯ ಬಂದಾಗ ಒಂದು ಸ್ಪಷ್ಟವಾಗಿ ಕಾಣ್ತದೆ, ಇಲ್ಲಿ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಅದರ ಗುಣಮಟ್ಟ ಕಡಿಮೆ ಆಗ್ಲಿಕ್ಕೆ ಕಾರಣ ಭ್ರಷ್ಟಾಚಾರದಿಂದ ಆಗಿಯೇ ಈ ಗುಣಮಟ್ಟ ಕಡಿಮೆ ಆಗಿ ತಡೆಗೋಡೆಗಳು, ರಸ್ತೆಗಳೆಲ್ಲ ದುರಂತ ಕಾಣ್ತಾ ಇದೆ ಅಂತಲೇ ಹೇಳ್ಬಹುದು. ಸರಿ, ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮೂಡುಬಿದ್ರೆ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು, ಅದೇ ರೀತಿ ಸ್ಥಳೀಯರಾಗಿರುವಂತಹ ವಾಸ್ತವ ನಾಯಕ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಈ ಸಮಸ್ಯೆ ಯಾವಾಗದಿಂದ ಆರಂಭವಾಗಿದೆ ಅಥವಾ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ? ಯಾವಾಗ ಹೈವೇ ನ್ಯಾಷನಲ್ ಹೈವೇ ಸ್ಟಾರ್ಟ್ ಮಾಡಿದ್ದಾರೆ ಆವಾಗಿಂದ ನಮ್ಗೆ ಈ ಪಬ್ಲಿಕ್ ಗಳಿಗೆಲ್ಲ ತೊಂದರೆ ಆಗುತ್ತೆ. ಇದೇನಂದ್ರೆ ನೋಡಿ, ಈಗ ಪುತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇದೆ, ಹೈವೇ ನ್ಯಾಷನಲ್ ಹೈವೇ ಮಾರ್ಕ್ ಮಾಡಿದೆ. ಅದರಲ್ಲಿ ಪುತ್ತಿ ಗ್ರಾಮ ಪಂಚಾಯತ್ ನೋಡಿ, ಈಗ ಕೆಲವು 40 ಮನೆಗಳು ಈ ತರ ಎಲ್ಲ ಇರುವಾಗ ಆ ಹೈವೇ ಬಿಟ್ಟು ಇರುವ ಜಾಗ ಅವರು ಏನ್ ಮಾಡಿದ್ದಾರೆ, ಈ ಬೆಳ್ಮಾಡುವ ರಸ್ತೆ ಸಂಪರ್ಕ ಇರೋದ್ರಿಂದ ಅಲ್ಲಿ ಹೈಟ್ ಮಾಡಿ ಈ 40 ಮನೆ ಬರುವವರಿಗೆ ಕಂಪ್ಲೀಟ್ ರೋಡ್ ಮಾಡಿದ್ದಾರೆ. ಅದು ಅವರಿಗೆ ಮತ್ತೆ ಫೋನ್ ಮಾಡಿ ಹೇಳಿದೆ, ನೋಡಿ ಈ ತರ ಪ್ರಾಬ್ಲಮ್ ಇದೆ, ನೀವು ಅದನ್ನ ಸರಿಪಡಿಸಬೇಕು, ಇಲ್ಲಾಂದ್ರೆ ನಾವು ಅದನ್ನ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಕಾಮಗಾರಿ ಮಾಡೋದನ್ನ ಬಿಡುದಿಲ್ಲ ಅಂತ ಹೇಳಿ. ಅದಕ್ಕೆ ಅಥವಾ ಉತ್ತರ ಕೊಟ್ಟು ಕ್ಯಾನ್ವಸ್ ಮಾಡಿ ಅದ್ರ ಹತ್ರ ಮತ್ತೆ ನಾವು ನಿನ್ನೆ ಪೇಪರ್ ಅಲ್ಲಿ ಬಂತು, ಇದು ಇವತ್ತು ಫೋನ್ ಇರ್ತಿಲ್ಲ. ಮತ್ತೆ ನಾನು ಏನ್ ಪೇಪರ್ ಅಲ್ಲಿ ಬಂದಿದ್ದೆ ಎಲ್ಲ ಅವರಿಗೆ ವಾಟ್ಸ್ಆಪ್ ಮಾಡಿದೆ. ವಾಟ್ಸ್ಆಪ್ ಮಾಡಿದ ಕೂಡಲೇ ಎಚ್ಚೆತ್ತು ಬಿಟ್ಟು ನನಗೆ ಫೋನ್ ಮಾಡಿದ್ರು ಅದರ ಹತ್ರ, ಇಲ್ಲ ನಾವು ಬರ್ತೇವೆ, ಸಮಸ್ಯೆ ಅಂತ ಸಾಲ್ವ್ ಮಾಡ್ತೇವೆ ಅಂತ ಹೇಳಿದ್ರು. ಬಂದು ಈಗ ಅದನ್ನ ಕ್ಲೋಸ್ ಮಾಡಿಕೊಟ್ಟು ಆ 40 ಮನೆಯವರಿಗೆ ಹೋಗೋಕೆ ಈಗ ಮಾಡ್ತಾ ಇದ್ದಾರೆ. ಅದಲ್ಲದೆ ಮೇಡಮ್, ಈಗ ನೋಡಿ ನ್ಯಾಷನಲ್ ಹೈವೇ ಮಾಡುವಾಗ ಈಗ ಎಲ್ಲಾ ವಿಲೇಜ್ ಗಳಲ್ಲೆಲ್ಲ ಅಕ್ಕಪಕ್ಕ ರಸ್ತೆಯಲ್ಲಿರುವ ಪಕ್ಕದಲ್ಲಿರುವ ಜಾಗಗಳು, ಮನೆಗಳು, ಅಲ್ಲಿ ಸರ್ವಿಸ್ ರಸ್ತೆ ಫಸ್ಟ್ ಆಗುವಂತ ಕಾರ್ಯಕ್ರಮ. ಇವಾಗ ಅದನ್ನು ಬಿಟ್ಟು ಎಲ್ಲ ಹೈವೇನೆ ಮಾಡ್ತಾ ಇದ್ದೇವೆ, ಸರ್ವಿಸ್ ಮಾಡುದೇ ಇಲ್ಲ. ಆಗ ಅವನಿಗೆ ಎಷ್ಟು ತೊಂದರೆ ಆಗುತ್ತೆ, ಅವ್ರು ಹೇಗೆ ಹೋಗುದು? ಇವರು ಅವ್ರ ಮನೆಗೆ ವೆಹಿಕಲ್ ಗಳಿದ್ದಾರೆ, ಹೇಗೆ ತಗೊಂಡು ಹೋಗ್ತದೆ ವೆಹಿಕಲ್ ಗಳೆಲ್ಲ? ಈಗ 40 ಮನೆಗಳಿಗೆ ದಾರಿ ಬಂದಾಗಿರೋದ್ರಿಂದ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ? ಅದು ಸಮಸ್ಯೆ ಆಗಿತ್ತು, ಈಗ ಮಾಡ್ತಾ ಇದ್ದೆ ನಾನೀಗ, ಅಲ್ಲಿಂದಲೇ ಬಂದೆ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಈಗ ಮಾಡ್ತಾ ಇದ್ದಾರೆ. ಅದಂದ್ರೆ ನಿನ್ನೆ ಪ್ರೆಸ್ ಮೀಟಿಂಗ್ ಅವರು ಪ್ರೆಸ್ನವ್ರು ಬಂದಿದ್ರು, ಅವರು ಇವತ್ತು ಇದರಲ್ಲಿ ಪೇಪರ್ ಹಾಕಿದ್ರು. ಅದನ್ನ ನಾನು ಅವರು ಪೋಸ್ಟ್ ಬೆಳಿಗ್ಗೆ ಮಾಡುವಾಗ ಎತ್ತಿದ್ರು ಅವರು. ನಾನು ಅದನ್ನ ಇಮಿಡಿಯೇಟ್ ಅವರಿಗೆ ರಿಮೈಂಡ್ ಮಾಡಿದೆ, ನೋಡಿ ಈ ತರ ಅಂತ ಹೇಳಿ ಎತ್ತಿನ ಮಾತಾಡಿ ಅವರು ವಾಟ್ಸ್ಆಪ್ ಇದನ್ನು ಕಳಿಸಿದೆ. ವಾಟ್ಸ್ಆಪ್ ಕಳಿಸಿದ ನಂತರ ಇಂಜಿನಿಯರು ಅವರು ಇವರು ಬಂದ್ರು, ಇಲ್ಲ ನಾವು ಸಾಲ್ವ್ ಮಾಡ್ತೇವೆ, ಹಾಗೆ ಈಗ ನೀವು ಸಾಲ್ವ್ ಮಾಡಿ ನಿಮ್ಮ ಖುಷಿ ಬಂದಾಗ ಮಾಡಬೇಡಿ, ನನಗೆ ಈಗಲೇ ಅದು ದಾರಿ ಆಗ್ಬೇಕಂತ ಹೇಳಿದೆ. ಹಾಗೆ ಇನ್ನೊಂದು ಸ್ಪಂದನೆ ಮಾಡಿ ಈಗ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಮಳೆ ಬಂದಾಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿರ್ತದೆ ಸರ್? ಮಳೆಗಾಲದು ಹೇಳು ಪ್ರಯೋಜನ ಇಲ್ಲ ಮೇಡಮ್, ಅದೇ ಸರ್ವಿಸ್ ರೋಡ್ ಸರಿ ಮಾಡದೆ ಇರುವುದರಿಂದ ಎಲ್ಲ ತದ್ವಾಗಿ ಹೋಗುತ್ತೆ. ರೋಡ್ ಏನ್ ಮಾಡಿದ್ದಾರೆ, ಮೇನ್ ರೋಡ್ ಎಲ್ಲ ವೆಹಿಕಲ್ ಇವರಿಗೆ ಮೇನ್ ಆಗ್ಬೇಕು. ಈಗ ಅಂದ್ರೆ ಹೈವೇ ಕಾಂಟ್ರಾಕ್ಟ್ ತಗೊಂಡವರಿಗೆ ರಸ್ತೆ ಸರಿಯಾಗಬೇಕು ಮಾಡ್ತಾರೆ. ಈ ಸೈಡ್ 2 ಪಕ್ಕದಲ್ಲಿ ನಾವು ಸರ್ವಿಸ್ ರೋಡ್ಗೆ ಈಗ ಸಫಲ ಆಗುವುದು ಸರ್ವಿಸ್ ರೋಡ್ ಪಕ್ಕದಲ್ಲಿ ಇರುವ ಸಾರ್ವಜನಿಕರು, ಪಕ್ಕದಲ್ಲೇ ಇರುತ್ತೆ ತೋಟಗಳು, ಮನೆಗಳು. ಈ ವೆಹಿಕಲ್ ಹೋಗುದಿಲ್ಲ, ಬಂದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದೇ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಅದೇನಾಗುತ್ತೆ, ಏನು ಗೊತ್ತಿರೋದವರಿಗೆ ಅವರು ಹೇಳ್ಬಹುದು, ಕಿವಿಗೆ ಹೋಗಿದ್ದವರಿಗೆ ಅದು ಅಲ್ಲ ಹೀಗೆ ಅಂತ ಹೇಳಿ. ನಾನು ಇವತ್ತು ಪ್ರಶ್ನೆ ಮಾಡಿದೆ, ನಿಮ್ಮ ಕಾನೂನು ಪ್ರಕಾರ ಸರ್ವಿಸ್ ರೋಡ್ ಫಸ್ಟ್ ಮಾಡ್ಬೇಕು, ಸರ್ವಿಸ್ ರೋಡ್ ಬಿಟ್ಟು ನೀವು ಅದೇ ಲೆಕ್ಕ ಮಾಡಿದ್ರೆ ಫಸ್ಟ್ ಸರ್ವಿಸ್ ರೋಡ್ ಮಾಡಿ ಪಬ್ಲಿಕ್ಗೆ ಸುಗಮವಾಗುವಂತ ಕೆಲಸ ಮಾಡಿ, ನಂತರ ಅದನ್ನು ಮಾಡಿ ಅಂತ ಹೇಳಿ. ಅಂದ್ರೆ ಈಗ ಹೇಳಿ 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 ಆತರ ಇದು ಏನಂದ್ರೆ ಈಗ ಇದಕ್ಕೆಲ್ಲ ಲಗಾ ಮಾಡ್ಬೇಕಂದ್ರೆ ನಿಮ್ಮಂತವಲ್ಲ ಸ್ವಲ್ಪ ಇದು ಮಾಡಿದ್ರೆ ಮಾತ್ರ ಲಗಾ ಮಾಡ್ಬೋದು. ಅಂದ್ರೆ ಈಗ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಜನಪ್ರತಿನಿಧಿಗಳಿಗೆ ದೂರು ನೀಡಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿ. ನೋಡಿ, ನಾವು ತಮಗೆ ಗೊತ್ತಿರ್ಬೋದು, 14 ರೋಡಲ್ಲಿ ಎಷ್ಟು ಆಕ್ಸಿಡೆಂಟ್ ಆಯ್ತು, ಎಷ್ಟಾಯ್ತು.
ಈಗ ಎಲ್ಲ ಕೆಲವು ಸತ್ತ ನಂತರ, ಕೆಲವು ಆಕ್ಸಿಡೆಂಟ್ ಆದ ನಂತರ, ಗಾಡಿ ಉಡಿಯಾದ ನಂತರ ಈಗ ನೋಡಿ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿಂದೇನು ಅಲ್ಲಿ ನೋಡಿ ನಾಳೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಸರ್ವಿಸ್ ರೋಡ್ ಇದೆ ನೋಡಿ. ಅಂದ್ರೆ ಹೈವೇಲಿ ಹೋಗೋದಂದ್ರೆ ಏನಿಲ್ಲ, ಹೋಗುದೇ. ಅಂದ್ರೆ ಈಗ ಸಂಬಂಧಪಟ್ಟವರು ಅಲ್ಲಿಗೆ ಬಂದು ಸ್ಥಳ ಪರಿಶೀಲನೆ ಕೂಡ ಮಾಡಿಲ್ಲ, ಏನ್ ಆಗ್ತಿದೆ ಅಂತ. MLA ಬಂದ್ರು, MP ಬಂದ್ರು, ಅದು ಜನದ ಪಬ್ಲಿಕ್ ಎದ್ದೇಳುವಾಗ ಬಂದಿರಬೇಕಾಗುತ್ತಲ್ಲ, ಸ್ವಲ್ಪ ಐವಾಸ್ ಮಾಡಬೇಕಾಗುತ್ತಲ್ಲ. ತೊಂದ್ರೆ ತಪ್ಪನಾಗುದು ಯಾರು? ಈ ಹೈವೇ ಮಾಡುವಾಗ ಒಂದು ಸರ್ವಿಸ್ ಕಾನೂನಲ್ಲಿ ಇದ್ದಾರೆ, ಏನಂದ್ರೆ ಸರ್ವಿಸ್ ರೋಡ್ ಫಸ್ಟ್ ಮಾಡ್ಬೇಕಂತ. ಅದು ಯಾರಿಗಾದ್ರು ಗೊತ್ತಿದ್ಯಾ? ಗೊತ್ತಿಲ್ಲ. ಅಂದ್ರೆ ಈಗ ನಿಮ್ಮ ಪ್ರಮುಖ ಬೇಡಿಕೆ ಏನು ಸರ್? ಅಂದ್ರೆ ಈ ಸಮಸ್ಯೆಗೆ ತಕ್ಷಣ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಬಹುದು ಅಂತ? ನನ್ನ ಸಮಸ್ಯೆ ನೋಡಿ, ಈಗ ಇವರು ಏನೋ ಮಾಡ್ಲಿ, ಓಕೆ, ಆದ್ರೆ ಪಬ್ಲಿಕ್ ಗೆ ಸಮಸ್ಯೆ ಆಗಿದೆ. ಸರ್ವಿಸ್ ರೋಡ್ ಅನ್ನ ಫಸ್ಟ್ ಮಾಡಿ ಬಿಟ್ಕೊಳ್ಬೇಕು ಸಾರ್ವಜನಿಕರಿಗೆ. ಈಗ ಬಸ್ ಅಲ್ಲಿ ಹೋಗ್ತಾರೆ, ಮಂಗಳೂರಿಂದ ಬರೋರು, ಕಾರವಾರದಿಂದ ಅದೆಲ್ಲ ಹೀಗೆ ಹೋಗ್ತಾರೆ. ನೋಡಿ, ಈಗ ನಿಮ್ಮ ಆಳಂಗಾದಿಂದ ನಮ್ಮ ಮುತ್ತಿಗೆ ಬರೋ ತನಕ ಹೈವೇ ಮಾಡಿದರೆ 7 ಸೈಡ್ ತೋಟಗಾರಿಕೆ ಕೆಲಸ ಮಾಡುವವರು ಅವ್ರು ಏನ್ ಮಾಡ್ಬೋದು? ಒಂದೇ ಗಂಟೆ ವೆಹಿಕಲ್ ಹೇಗೆ ತಗೊಳ್ತಾರೆ ಅವರು? ಯಾಕೆ ಸಮಸ್ಯೆ ಇದನ್ನ? ಸರ್, ಈಗ ಇಲ್ಲಿಂದ ಬರ್ತಾರೆ, ಲಾಕ್ ಕೇಂದ್ರ ಇಲ್ಲಿಂದ ಬಂದಿದ್ದಾರೆ, ಇಲ್ಲಿ ಯಾರು ಬರಲ್ಲ. ಈಗ ಮಾಡ್ತಾ ಇದ್ದಾರೆ. ಈಗ ಈ ಸಮಸ್ಯೆಗಳು ಇನ್ನು ಕೂಡ ಮುಂದುವರೆದ್ರೆ ನೀವು ಒಂದು ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದೀರಾ ಇದ್ರ ಬಗ್ಗೆ? ಇದು ಇದೇ ತರ ನೀವು ಕ್ಯಾರ್ಲೆಸ್ ಮಾಡಿದ್ರೆ ನಾವು ಹೋರಾಟ ಮಾಡಿ ನಿಲ್ಲಿಸುವ ಕಾರ್ಯಕ್ರಮ ಮಾಡ್ತೇವೆ. ಅದಕ್ಕೆ ಹೇಳಿದ್ರು ಇಂಜಿನಿಯರು, ಅದು ನಿಲ್ಲಿಸಿ ಅಂತ ಇದ್ರು. ಆತರ ಇದೆ ನಿಮ್ಮ ಭಾವನೆ ಅಂತ ಕೇಳಿದೆ. ಅದು ಅವರಿಗೆ ಕೇಳಿಸ್ತಿಲ್ಲ. ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಇಲ್ಲ. ಹೌದು, ಅದನ್ನ ತಾವು ಇದರ ಬಗ್ಗೆ ಇದು ಮಾಡಿ ಸ್ವಲ್ಪ ಡೈಟ್ ಮಾಡಿದ್ರೆ ಸರಿ ಆಗುತ್ತೆ ಅಂತ ನನ್ನ ಲೆಕ್ಕ. ಓಕೆ, ಧನ್ಯವಾದಗಳು ಸರ್ ಮಾಹಿತಿ ಹಂಚಿಕೊಂಡಿದ್ದು. ಥ್ಯಾಂಕ್ ಯು ಸರ್. ಸ್ಥಳೀಯರ ಮಾತು. ನಿಜ, ಇದು ಬೇಜಾರಾಗ್ತದೆ. ಯಾಕಂತೇಳಿ ನೋಡಿ, ಅಷ್ಟು ಸಮಸ್ಯೆ ಅನುಭವಿಸಿ ಅವ್ರನ್ನ ಮಾತೇಳಿದ್ರು ಅಲ್ಲಿ ಇಂಜಿನಿಯರ್ ಹತ್ರ ಹೇಳಿದಾಗ ನೀವು ಮಾಡಿ ಮತ್ತೆ ಅಂತ ಹೇಳಿದ್ರೆ ಭಯ ಇಲ್ಲ, ಹೋರಾಟ ಮಾಡಿದ್ರೆ ಮಾಡಿ ಅಂತ. ಅಂದ್ರೆ ಇಂಜಿನಿಯರ್ಸ್ಗೆ ಯಾರಿಗೆ ಸಹ ಭಯ ಇಲ್ಲ. ಮೊದಲು ಹೋರಾಟ ಅಂತ ಹೇಳಿದ ಕೂಡಲೇ ಒಂದು ಅಧಿಕಾರಿಗಳು ಭಯ ಪಡ್ತಾ ಇದ್ರು. ಇವತ್ತು ಅಧಿಕಾರಿಗಳಿಗೆ ಭಯ ಹೋಗಿದೆ ಅಂತ ಹೇಳಿದ್ರೆ ನಮ್ಮ ಒಂದು ವ್ಯವಸ್ಥೆ ಆ ಮಟ್ಟಕ್ಕೆ ಹೋರಾಟ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತ. ಹೋರಾಟ ಮಾಡಿದ್ರೆ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿ ಬೇಕಲ್ಲಿ ನಮ್ಮ ಕೈಯಲ್ಲಿ ಇದ್ದಾರೆ. ನೀವು ಹೋರಾಟ ಮಾಡಿದ್ರು ಕೂಡ ನಮ್ಮನ್ನು ಬಗ್ಗಿಸ್ಲಿಕ್ಕೆ ಯಾರಿಂದ ಸಹ ಸಾಧ್ಯ ಇಲ್ಲ. ನಿಮ್ಮ ಸಮಸ್ಯೆ ಎತ್ಕೊಂಡು ನಮ್ಮನ್ನೆಂತ ಸಹ ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬಂತ ಮಾತುಗಳು ಅವ್ರು ಹೇಳಿರುವಂತದ್ದು. ಒಬ್ಬ ಇಂಜಿನಿಯರ್ ಆದವ ಆ ರೀತಿ ಮಾತಾಡ್ತಾನಂತ ಹೇಳಿದ್ರೆ, ಜನರಿಗೆ ಸಮಸ್ಯೆ ಆದಾಗ ರೆಸ್ಪಾನ್ಸ್ ಕೊಡ್ಬೇಕಾದವರೇ ಆ ರೀತಿ ಮಾತಾಡ್ತಾರಂತ ಹೇಳಿದ್ರೆ, ಅಲ್ಲಿ ಯಾವುದೋ ಒಂದು ಒಳಗೇನೋ ಒಂದು ಅವರಿಗೆ ಒಂದು ಒಪ್ಪಂದ ಇರುವ ತರ ಕಾಣ್ತಾ ಇದೆ ಅಂತ ಹೇಳಿದ್ರೆ ಏನು ಆಗಲ್ಲ, ಎಂತ ಮಾಡಿದ್ರು ನಡೀತದೆ, ಊರಿನವರು ಎಂತ ಮಾಡಿದ್ರು ನಾವು ನಮ್ಮಷ್ಟಕ್ಕೆ ಕೆಲಸ ಮಾಡ್ತಾ ಹೋಗುವ ಎಂಬಂತ ಒಂದು ಒಳ ಒಪ್ಪಂದ ಇರುವ ತರ ಕಾಣ್ತಾ ಇದೆ. ಮತ್ತೊಂದು ಇಲ್ಲಿ ಗಮನಿಸಬೇಕಾದ ಏನ್ ವಿಷಯ ಅಂತ ಹೇಳಿದ್ರೆ, ನಿಮ್ಗೆ ಯಾವುದೇ ಒಂದು ರಸ್ತೆಯ ವಿಷಯ ಬಂದಾಗ ನೋಡಿ, ಆಗೊಬ್ರು ಹೇಳಿದ್ರೆ ಏನಂತ ಹೇಳಿದ್ರೆ ಇದು ಈಗ ನಾವು MLA ಗಳಾಗಿದ್ದೇವೆ ಆದ್ರೆ ಸರ್ಕಾರ ನಮ್ದು ಬೇರೆ ಇದೆ ಅಂತ. ಹಾಗಾದ್ರೆ ನಾನು ಹೇಳುದು, ಈಗ ಒಂದು ಕಡೆ ಸರ್ಕಾರ ಬೇರೆ ಇದ್ರೆ MLA ಇನ್ನೊಂದು ಪಕ್ಷದವನಾದ್ರೆ ಅದೇ ರಾಜ್ಯದಲ್ಲಿ ಬೇರೆ ಎಲೆಕ್ಷನ್ ಆದಾಗ ಯಾವ ಸರ್ಕಾರ ಇದೆ ಅದೇ MLA ಅನ್ನು ಗೆಲ್ಲಿಸಬೇಕು, ಕೆಲಸ ಆಗ್ಬೇಕಲ್ಲ. ಒಬ್ಬ MLA ಇಂದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಯಾವುದೇ ಒಂದು MP ಇಂದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನಾಗ್ತಿದೆ, ಒಂದು ರಸ್ತೆಯ ವಿಷಯ ಬಂದಾಗ ಹೇಳುದು ಸ್ಟೇಟ್ ಅಲ್ಲಿ ಬೇರೆ ಗವರ್ಮೆಂಟ್ ಇದ್ರೆ ಸ್ಟೇಟ್ ಗವರ್ಮೆಂಟ್ ಅವರ ತಲೆಗೆ ಹಾಕುದು, ಸ್ಟೇಟ್ ಗವರ್ಮೆಂಟ್ ನವರು ಸೆಂಟ್ರಲ್ ಅವರ ತಲೆಗೆ ಹಾಕುದು. ಜನಗಳು ಪಾಪ ಅದು ಅವರಿಗಂತೆ ಇವರಿಗಂತೆ ಇವರ ನಡುವೆ ಇದು. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಕಾರ್ಪೊರೇಟ್ ಅಥವಾ ಪಂಚಾಯತ್ ಏರಿಯಾ ಇದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡು ಬರುದು, ಈಗ ಮಳೆಗಾಲದಲ್ಲಿ ರಸ್ತೆ ಸಮಸ್ಯೆ ಯಾವುದಾದ್ರೂ ಸಮಸ್ಯೆಯಲ್ಲಿ ಯಾವುದಾದ್ರೂ ಒಬ್ಬ ಜನಸಾಮಾನ್ಯನಿಗೆ ಇದು ಸಮಸ್ಯೆ ಆದಾಗ ಕಾಲ್ ಮಾಡಿದ್ರೆ ಕಾರ್ಪೊರೇಟರ್ ನವರಿಗೆ ಹೇಳುವ ಮಾತನ್ನು ಹೇಳ್ತೇನೆ ನಾನು, ನಮ್ಮ ಟರ್ಮ್ ಮುಗ್ದಿದೆ, ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಟರ್ಮ್ ಮುಗ್ದಿದೆ, ನಮ್ಮ ಕೈಯಲ್ಲಿ ಇಲ್ಲ. MLA-ಗಳು ನಮ್ಮ ಪಾರ್ಟಿ ಇಲ್ಲ, ಬೇರೆ ಪಾರ್ಟಿ ಆಳ್ವಿಕೆಯಲ್ಲಿದೆ. ಮತ್ತೆ ಸ್ಟೇಟ್ನವರಿಗೆ ಹೋದ್ರೆ ಅದು ಸೆಂಟ್ರಲ್ ಅಲ್ಲಿ ಇದೆ. ನಾನು ಒಂದೇ ಹೇಳುದು, ಜನಗಳು ಸ್ವಲ್ಪ ಯೋಚಿಸಬೇಕು. ನಿಮ್ಮ ಸಮಸ್ಯೆಗೆ ಒಬ್ಬ ಕಾರ್ಪೊರೇಟರ್ ನಮ್ಮ ಟರ್ಮ್ ಮುಗಿದಿದೆ ಅಂತ ಹೇಳಿ ಸ್ಪಂದಿಸದಿದ್ರೆ ಇಂಥ ಸಮಸ್ಯೆಗೆ ನೀವು ನೆಕ್ಸ್ಟ್ ಇಲೆಕ್ಷನ್ಗೆ ಓಟ್ ಕೇಳಲಿಕ್ಕೆ ಬರ್ತಾನಲ್ಲ, ಆಗ ಹೇಳ್ಬೇಕು ಈಗ ನಿನ್ನ ಟರ್ಮ್ ಇಲ್ಲ, ನಿನ್ನ ಟರ್ಮ್ ಮುಗ್ದಿದಲ್ಲ, ಈಗ ಮನೆಗೆ ಬರಬೇಡ ಅಂತಲೇ ಹೇಳ್ಬೇಕು. ಯಾಕಂತ ಹೇಳಿ ಜನಗಳ ನೋವಿಗೆ ಸ್ಪಂದಿಸುವ ಅವನ ಟರ್ಮ್ ಆಗಿರ್ಬಹುದು, ಯಾವ ಪಕ್ಷ ಇದೆ ಅದನ್ನು ನೋಡಲ್ಲ, ಅವನಿಗೆ ಜನರ ನೋವಷ್ಟೇ ಕಾಣ್ತದೆ. ಜನರ ನೋವನ್ನು ಕಾಣದೆ ಕೇವಲ ಟರ್ಮ್ ಹೇಳ್ತಾನೆ, ಅವ ಭ್ರಷ್ಟಾಚಾರ ಅಥವಾ ರಾಜಕೀಯವನ್ನು ಬಿಟ್ಟು ಜನಸೇವೆ ಮಾಡುವವನೇ ನಿಜವಾದ ನಾಯಕ. ಅವ ಯಾವತ್ತು ನನ್ನ ಪಕ್ಷ ಇದೆ ಇದಿದೆ ಅಂತ ನೋಡ್ಲಿಕ್ಕಿಲ್ಲ, ಎಲ್ಲರೂ ನನ್ನವರು, ನಾನು ಕೆಲಸ ಮಾಡಿಸ್ತೇನೆ ಎಂಬಂತ ಮನೋಭಾವನೆ ಆ ರಾಜಕಾರಣಿಗಳಿಗೆ ಇರ್ಬೇಕು. ಅದು ಯಾವಾಗ ಬರ್ತದೆ ಆಗ ನಮ್ಮ ಉದ್ಧಾರ ಆಗ್ತದೆ.
ಏನಾದ್ರೂ ಕೂಡ ಈ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಸಿಗ್ಲಿ ಅಂತ ಹೇಳ್ತಾರೆ ಸರ್. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತುಕತೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.